ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ಳೋಣ. ನಾವು ಆರಾಮಾಗಿದ್ದೀವಿ. ಸೊ ಇವತ್ತಿನ ಡೇ ಬಂದುಬಿಟ್ಟು ನೆಕ್ಸ್ಟ್ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ನಿಮ್ಮನ್ನು ಆ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ. ಆಲ್ರೆಡಿ ಕೆಲಸ ಎಲ್ಲ ಮುಗೀತು. ಊಟ ನಾಷ್ಟ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿರೋ ಕೆಲಸನೂ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ. ಇವತ್ತು ಫೈನಲ್ ಡೇ, ಬಿಕಾಸ್ ನಾಳೆ ಊರಿಗೆ ಹೋಗ್ತಾರೆ. ಇವತ್ತು ಫೈನಲ್ ಡೇ. ಸೊ ಲೆಟ್ಸ್ ಗೋ. ಎಲ್ಲೆಲ್ಲಿ ಹೋಗ್ತೀವಿ, ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಹೇಳ್ತೀನಿ. ಗೈಸ್, ಬೇಗ ಹೊರಡೋಣ ಬನ್ನಿ, ಲೇಟ್ ಆಗ್ತಿದೆ ಅಂತ ನಮ್ಮಪ್ಪ ಕರಿತಿದ್ರೆ. ನೋಡ್ರಿ, ಅವ್ರ ಅತ್ತೆ ಸೊಸಿ ಮಾತನ್ನೇ ಮುಗಿತಿಲ್ಲ. ಬರ್ರಿ ಸಾಕಿನಿ, ಎಷ್ಟು ಮಾತಾಡ್ರು ಮಾತಾ ಮುಗಿಯಂಗಿಲ್ಲ. ನಿಮ್ಮ ಬರ್ರಿ ಹೋಗೋಣ, ಟೈಮ್ ಆಯಿತು. ಲೆಟ್ಸ್ ಗೋ. ಲಾಸ್ಟ್ ಡೇ ಇವತ್ತು. ಇವತ್ತು ಲಾಸ್ಟ್ ಡೇ ನೀವು ಸುತ್ತಾಡೋದ. ನೆಕ್ಸ್ಟ್ ಊರಿಗೆ ಹೋಗ್ಬೇಕು. ನಿಮ್ಮ ಊರಾಗ ಹೋಗಿ ಸುತ್ತಾಡ್ರಿ. ಮತ್ತೆ ಎಲ್ಲಿ ಹೋಗಂಗಿಲ್ಲ, ಅದಕ್ಕೆ ಮನ್ಯಾಗ ಸುತ್ತಾಡ್ಬೇಕು. ಎಲ್ಲರೂ ಹೋದ್ರೆ ಆಗತ್ತೆ. ನಮ್ಮವ್ ಎಷ್ಟು ಖುಷಿಯಾಗಿ ಗೊತ್ತೈತಿ. ಊರಿಗೆ ಹೊಂಟಾಳಲ್ರಿ ಗೈಸ್, ಎಷ್ಟು ಖುಷಿಯಾಗಿ ಕೇಳ್ರಿ ಇವತ್ತು. ಹೌದಿಲ್ಲ? ಯಾಕೆ ಹೇಳು, ಊರಿಗೆ ಹೊಂಟ್ಬಿಟ್ಟೆ. ಯಾಕೆ ಹೇಳು, ಮೊಮ್ಮಕ್ಕಳ ಬಿಟ್ಟು ಬಂದಿದ್ಲು. ಈಗ ಆಯ್ತು, ಇವತ್ತು ನಾಳೆ ಇಷ್ಟೊತ್ತಲ್ಲಿ ಅರ್ಧ ದಾರಿಗೆ ಇರ್ತಾರೆ. ಅಲ್ಲೇ 11:15 ಆಯಿತು. ನಿಯರ್ ಬೆಲ್ಗಾಮ್ ಹೋಗಿರ್ತಾರೆ ಗೈಸ್. ಬನ್ನಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಯಾವ ದೇವಸ್ಥಾನಕ್ಕಂತ ತೋರಿಸ್ತೀನಿ ನಾವು. ಬನ್ನಿ ರೈಟ್. ಅಪ್ಪ ಹೋದಲ್ಲೇ ಬಾ. ಚಲೋ. ನಮ್ಮಪ್ಪ ಅರ್ಜೆಂಟಲ್ಲಿ ಇರ್ತಾನೆ. ಅಲ್ಲಿ ಕೆಳಗೆ ಹೋಗಿ ಅರ್ಜೆಂಟ್ ಸಲ ಕಾಯಕತ್ತಾನೆ. ನೀನು ಇಲ್ಲೇ ಇದ್ದೀನಿ. ಬನ್ನಿ ಗೈಸ್, ನೆಕ್ಸ್ಟ್ ಹತ್ತೀನಿ ಅಲ್ಲೋದ್ಮೇಲೆ. ನಮ್ಮ ಅವ್ವಾಗ ಈ ಮೆಟ್ಲ ಹತ್ತಕ್ಕೂ ಕಷ್ಟ, ಇಳಿಯೋಕ್ಕೂ ಕಷ್ಟ. ಈ ಕಾಲು ನೋವಿಗೆ ಎಂತ ಒಂದು 10 ಕಿಲೋಮೀಟ್ರ್ ದೂರ ಹೋಗಿ ಬರೋದು ಒಂದೇ, ನಮ್ಮ ಅವ್ಗ ಮೆಟ್ಲ ಇಳಿಯೋದು ಒಂದೇ. ಸೊ ನಮ್ಮಪ್ಪ ನೋಡ್ರಿ ಅಲ್ಲೇ ಬೈಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಇವ್ರು ಮಾತೇ ಮುಗಿತಿಲ್ಲ, ಹಂಗೆ ಮಾತಾಡ್ತಾನೆ ಇದ್ದಾರೆ ಗೈಸ್. ನನ್ನ ಸೊಸಿ ಕಾಲ್ ಮಾಡಿದ್ರೆ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಮಾಮ ಆರಾಮದಾನು, ನೀವು ಆರಾಮದಿರಿ? ಇಲ್ಲಿ ಯಾರೋ ಬಂದಾರಲ್ಲ ನನ್ನ ಹತ್ರ. ಯಾರು ಬಂದಾರ ಗೊತ್ತೈತಿ? ಕಾವ್ ಮೇಡಮ್ ಅವ್ರು ಆರಾಮದಿರಿ? ಗೈಸ್, ಅವಳಿಗೆ ನಮ್ಮವ್ವದು ಬಂದಿದ್ದು ಗೊತ್ತಿಲ್ಲ. ಅವ್ರ ಅಜ್ಜಿ ಊರಲ್ಲಿದ್ದಾರೆ ಅವರು ಇವಾಗ. ಸೊ ಒಂದು ಅಂಬಾರಿ ಮೇಲೆ ನಮ್ಮಪ್ಪ ಹೊರಟರು. ಅಲ್ಲಿಂದ ನಾವು ಬಂದಿದ್ದು. ಇಲ್ಲಿ ನಮ್ಮ ಸಾಹೇಬರು ವೇಟ್ ಮಾಡಕತ್ತಿದ್ರು. ಸೊ ಅವ್ರ ಜೊತೆ ನಾವು ಹೋಗ್ಬೇಕು ಇವಾಗ. ಅವರೊಂದು ಅಂಬಾರಿ ಮೇಲೆ ಹೋದರು, ನಾನು ಅಜ್ಜಿ ಇವರು ಒಂದು ಅಂಬಾರಿ ಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟೊತ್ತಾಯ್ತು? ಇಷ್ಟೆಲ್ಲ ಟ್ರಾಫಿಕ್ ಬಿಡಲ್ಲ. ಇಲ್ಲೇ ಈ ಕಡೆ ಅಲ್ಲಿ ನಿಂತಿರ್ಬೇಕಲ್ಲ, ಮುಂದೆ ಆಟೋ ಹತ್ರ ಅಂದಿನೇ ಮುಂದೆ ನಿಂತಿರ್ತಾರೆ ಗೈಸ್. ಇವತ್ತು ನಾವು ಟೆಂಪಲ್ ಹೋಗ್ತಿದ್ದೀವಿ ಅಂತ ಹೇಳಿದ್ದಲ್ಲ. ಸೊ ಅದೇ ಇವತ್ತು ನಮ್ಮ ಕೊಪ್ಪಳದಲ್ಲಿರುವಂತಹ ಮಿನಿ ಕೇದಾರ್ನಾಥ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ನಮ್ಮಪ್ಪ ಬಂದಿರಲಿಲ್ಲ. ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಿದ್ವಿ. ಸೊ ಹಿಮಾಲಯದಲ್ಲಿರುವಂತಹ ಕೇದಾರ್ನಾಥ್ ಟೆಂಪಲ್ಗಂತೂ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲೇ ನಮ್ಮ ಕೊಪ್ಪಳದಲ್ಲಿರುವಂತಹ ಕೇದಾರ್ನಾಥ್ ಟೆಂಪಲ್ ನೋಡ್ಕೊಂಬರುವ ಅಂತ ಹೊಂಟಿದ್ದೀವಿ. ಸೊ ಕೇದಾರ್ನಾಥ್ ಜ್ಯೋತಿರ್ಲಿಂಗದ ಮಹಿಮೆ ತುಂಬಾ ಇದೆ. ಸೊ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಭೂಲೋಕದಲ್ಲಿ ಶಿವ ವಾಸಿಸುವ ಸ್ಥಳವಿದು ಕೇದಾರ್ನಾಥ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಸೊ ಎಂಟ್ರೆನ್ಸ್ ಕೊಡೋದ್ರಲ್ಲಿ ನಮ್ಮ ಆಂಜನೇಯ ಸ್ವಾಮಿಯವರ ದರ್ಶನ ಆಗುತ್ತೆ. ಸೊ ಅದಾದಮೇಲೆ ಒಳಗಡೆ ಹೋಗಿ ಎಲ್ಲರೂ ದರ್ಶನ ಮಾಡ್ಕೊಳ್ಳೋಣ. ಸೊ ನಿಮಗೂ ನಾನು ಇಲ್ಲಿ ದರ್ಶನ ಮಾಡಿಸ್ತೀನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್. ಇವತ್ತು ಸೋಮವಾರ. ಶಿವನ ಭಕ್ತರು ಎಲ್ಲರೂ ಬಂದಿರ್ತಾರೆ ನೋಡಿ. ಜನ ಇರುತ್ತೆ ಇಲ್ಲಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಇದ್ದೇ ಇರ್ತಾರೆ. ಹೋದ ಕೂಡಲೇ ಬಸವಣ್ಣ. ಸೊ ಎಷ್ಟು ಚೆನ್ನಾಗಿದೆ ಇಲ್ಲಿ. ಎಲ್ಲ ನೋಡೋಕ್ಕಿಂತ ಇಲ್ಲಿ ಗುಡ್ಡು ಮತ್ತು ಗ್ರೀನ್ ಎಲ್ಲ ಗಿಡಗಳಿರೋದ್ರಿಂದ ಅದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಸೊ ಇಲ್ಲಿ ತುಂಬ ಜನ ಬಂದಿದ್ದರು, ಒಳಗಡೆ ನೋಡಿದ್ವಿ, ತುಂಬ ಜನ ಇದ್ದಾರೆ. ಸೊ ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಮುಂಚೆ ಈ ಥರ ಇರಲಿಲ್ಲ. ಇವಾಗೆಲ್ಲನೂ ಫುಲ್ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಇಷ್ಟೆಲ್ಲ ಕಟ್ಟಡಗಳು ಇರ್ತಿರ್ಲಿಲ್ಲ. ಸೊ ಇವಾಗ ತುಂಬ ಆಗಿದೆ. ನಾನು ಒಳಗಡೆ ದರ್ಶನಕ್ಕೆ ಹೋಗುವ. ಬನ್ನಿ ಇವಾಗ.
ಪ್ರಾಂತಿಯಲ್ಲಿ ನಾನಾರಂಭುವ ಅರಿವಿನ ಮೂಲವನ್ನೇ ಬರೆದಿ ತನು ಸಂಬಂಧಿ ಉಪಾಧಿ ವಿಷಯ ವಸ್ತುಗಳ ಸಂಗ್ರಹಣೆ ರಕ್ಷಣೆಗೆ ಹೊಣೆ ನನ್ನ ಜಂಪ ಮೂಢತನದಲ್ಲಿ ಮುಳಗಿ ವ್ಯರ್ಥ ಚಿಂತೆ ತಗೋ ಮನುಜ ನಿಶ್ಚಿಂತೆಯಿಂದಲಿ ಗೌರಿ ಕಾರಣನೆ ಈ ಹೊಸ ಕಟ್ಟರ್ ಇರಲಿಲ್ಲ ಗೈಸ್, ಏನೋ ಹೊಸದೊಂದು ರೆಡಿ ಮಾಡ್ತಿದ್ದಾರೆ ಇಲ್ಲಿ, ಏನಂತ ಗೊತ್ತಿಲ್ಲ, ಬಟ್ ರೆಡಿ ಮಾಡ್ತಿದ್ದಾರೆ ಹೊಸ ಒಂದೇನು ಗೈಸ್. ಇಲ್ಲಿ ಇದನ್ನೇ ರೆಡಿ ಮಾಡ್ತಾರೆ ಅನ್ಸುತ್ತೆ ನೋಡ್ರಿ. ಸೊ ಇಲ್ಲಿ ಓಮ್ ಅಂತ ಐತಿಲ್ಲ, ಇದನ್ನೇ ರೆಡಿ ಮಾಡ್ತಾರೆ ಅನ್ಸುತ್ತೆ. ಅಲ್ಲೇ ಕಟ್ಟಡ ಆಗಿತ್ಲಪ್ಪ, ಇದನ್ನೇ ರೆಡಿ ಮಾಡ್ತಾರೆ ಅನ್ಸುತ್ತೆ ಅಲ್ಲಿ. ಹೌದು ಗೈಸ್, ಇದೆ ರೀ ಓಮ್ ಅಂತಿದೆಯಲ್ಲ, ಇದನ್ನೇ ರೆಡಿ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ. ಆಂಜನೇಯ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ಲಾಸ್ಟ್ ಟೈಮ್ ಬಂದಾಗಿತ್ತೇನಪ್ಪ ಇಲ್ಲಿ? ಇಲ್ಲಾಗಿತ್ತು, ಈಗೆಲ್ಲ ರೆಡಿ ಮಾಡ್ಯಾರ. ಇಲ್ಲ ಹೊಸ್ದಾಗಿ ಮಾಡ್ಯಾರ ಇವಾಗ, ಮಸ್ತಾಗಿತ್ತಿದೆ. ಇನ್ನೂ ರೆಡಿ ಮಾಡಕತ್ತಾರ ಗೈಸ್. ಆಂಜನೇಯ ದರ್ಶನ ಮಾಡ್ಕೊಳ್ರಿ. ಮಿನಿ ಕೇದಾರ್ನಾಥಲ್ಲಿ ಇದು ಒಂದು. ಗೈಸ್, ದೊಡ್ಡ ಆಂಜನೇಯನ ನೋಡಿಬಿಡಿ. ದೊಡ್ಡ ಆಂಜನೇಯ ಅದ್ರ ಮೇಲೆ ಇಲ್ಲಿ ಚಿಕ್ಕ ಆಂಜನೇಯ ಇದೆ ನೋಡಿ, ಎಷ್ಟು ಚಂದ ಇದೆ ನೋಡ್ರಿ ಈ ಆಂಜನೇಯ ನೋಡಿ. ಎಲ್ಲರಿಗೂ ಆಶೀರ್ವಾದ ಮಾಡಪ್ಪ ಆಂಜನೇಯ. ಸೊ ಹಾಗಿದೆ ನೋಡಿ, ಎಲ್ಲರೂ ದರ್ಶನ ಮಾಡ್ಕೊಂಬಿಡಿ ಇಲ್ಲೇ ಗೈಸ್. ತುಂಬ ಇದೆ ಇದು. ನಿಯರೆಸ್ಟ್ ನೋಡಿದರೆ ಇವಾಗ ಮೋಡ ಕವಿದ ವಾತಾವರಣ ಆಗಿದೆ. ಸೊ ಇಲ್ಲಿ ನೀರು ತುಂಬಿದೆ ನೋಡಿ, ಕೆರೆಗೆ ನೀರು ಬಿಟ್ಬಿಟ್ಟಿದ್ದಾರೆ, ಬೋಟು ಸಿಸ್ಟಮು ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಇಲ್ಲಿ, ಗುಡ್ಡ ಗಾಡು ಅಂಥದ್ರಲ್ಲಿ ಕೇದಾರನಾಥ್, ಮಿನಿ ಕೇದಾರನಾಥ್ ದೇವಸ್ಥಾನ ಕೊಪ್ಪಳದಲ್ಲಿ. ಸೊ ಗೈಸ್ ಬನ್ನಿ, ಇವಾಗ ದರ್ಶನ ಇತ್ತು, ನೆಕ್ಸ್ಟ್ ಹೋಗುವ. ಸೊ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು, ಸೊ ಆಂಜನೇಯ ನೋಡಿ ಹಿಂದೆ ಇಷ್ಟು ಮಸ್ತಾಗಿ ಕಾಣಿಸಿದೆ, ಗುಡ್ಡ ಇರೋದು. ಸೊ ಆಂಜನೇಯ ಇರೋದು, ಅಲ್ಲಿಂದ ಬಂದು ಫೋಟೋ ತೊಗೊಂಡು ಇವಾಗ ಹೊರಟ್ವಿ. ಸೊ ಇವಾಗ ನಾವು ತ್ರಿಬಲ್ ರೈಡ್ ಹೋಗ್ತಾ ಇದ್ದೀವಿ, ನಾನು ಅಜ್ಜಿ ಸಾಹೇಬರು ನೋಡಿ. ಹಿಂದೆ ನಮ್ಮ ಜೋಡಿ ಬರ್ತಾಯಿದೆ, ನಮ್ಮವ್ವ ನಮ್ಮಪ್ಪ. ಸೊ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ, ಸೊ ಹೋಗುವ ಬನ್ನಿ, ನೆಕ್ಸ್ಟ್ ಏನಿದೆ ನೋಡುವ. ನೀರಿಗೆ ಜಾಸ್ತಿ ಆಗಿತ್ತು ನೋಡ, ಇಲ್ಲ ಮುಂದೆ ಬೋಟ್ ಸಿಸ್ಟಮ್ ಮಾಡ್ಯಾರ ಇವಾಗ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ, ನಾಳೆ ಊರಿಗೆ ಹೋಗ್ತಾರೆ, ಅದೇ ಬೇಜಾರು ಅನ್ನಿಸ್ತಿದೆ ನನಗೆ. ಗೈಸ್ ಮಾರ್ಕೆಟ್ ಕಡೆಗೆ ಹೋಗುವ ಬನ್ನಿ, ಏನೇನಿದೆ ಅಂತ ನೋಡುವ. ಗೈಸ್ ಮಾರ್ಕೆಟಿಗೆ ಬಂದ್ವಿ. ಸೊ ಬಳೆ ಹಾಕಿಸ್ಬೇಕಿತ್ತು, ಯಾಕಂದರೆ ಅಜ್ಜಿನೂ ತುಂಬ ದಿನ ಆದಮೇಲೆ ಅಂದರೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಅವ್ರು ನಮ್ಮ ಊರಿಗೆ ಬಂದಿರೋದು. ಸೊ ನಮ್ಮವ್ವನೂ ತುಂಬ ದಿನ ಆಯ್ತಲ್ಲ ಬಂದಿರಲಿಲ್ಲ, ಹಾಗಾಗಿ ಬಳೆ ಇಡ್ಸೋಣ ಅವರಿಗೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿರೋ ಬಳೆ ಅಂಗಡಿ ಕರ್ಕೊಂಡು ಹೋದ್ವಿ. ಗೈಸ್ ನೋಡ್ತಿದ್ದೀರಲ್ಲ, ಬಳೆಯಲ್ಲಿ ಇಷ್ಟು ಬಳೆಗಳಿದ್ದಾವೆ. 1 ಅವರ್ ಅಲ್ಲ 2 ಅವರ್ ವೇಟ್ ಮಾಡಿದ್ದೀವಿ ಅವ್ರಿಗೆ ಬಳೆ ಸೆಲೆಕ್ಷನ್ ಎಲ್ಲ. ಬಿಕಾಸ್ ಏನು ನಡೀತಪ್ಪ ಇನ್ಸಿಡೆಂಟ್ ಅಂದರೆ, ಇಲ್ಲಿ ಕಲರ್ ಇಷ್ಟ ಆಗಿರೋದು ಅವ್ರ ಕೈ ಸೈಜ್ಗೆ ಬರ್ತಿಲ್ಲ. ಸೊ ಇನ್ನು ಅವ್ರಿಗೆ ಇಷ್ಟ ಆಗಿದೆ, ಬಟ್ ಕೈ ಸೈಜ್ ಇದ್ದಾವೆ, ಬಟ್ ಇವ್ರಿಗೆ ಕಲರ್ ಇಷ್ಟ ಆಗ್ತಿಲ್ಲ. ಸೊ ಹೆಂಗೋ ಒಂದು ಫೈನಲ್ ಆಗಿ ಯಪ್ಪ ಸಾಕಾಗೋಯ್ತು, ಬಳೆಗೋಸ್ಕರ ಇಲ್ಲಿ ಬಳೆಯಲ್ಲೂ ಇಷ್ಟು ಸೆಲೆಕ್ಷನ್ ಇರುತ್ತಾ ಅಂತ ಕಾದು ಸಾಕಾಗೋಯ್ತು. ಸೊ ಫೈನಲ್ ಆಗಿ ನಮ್ಮ ಅಜ್ಜಿ ಒಂದು ಯಾವುದೋ ಸೆಲೆಕ್ಟ್ ಮಾಡಿ ಬಳೆ ಹಾಕೊಂಡ್ರು. ಸೊ ಇನ್ನು ನಮ್ಮವನಿಗೆ ಒಟ್ಟು ಇಷ್ಟನೇ ಆಗಲಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀಯ ಹಾಕೊಳ್ಳುವ ಅಂತ ಹೇಳ್ಬಿಟ್ಟು ಫೈನಲಾಗಿ ಬಳೆ ಹಾಕ್ಕೊಂಡ್ವಿ. ಬಳೆ ಹಾಕೊಂಡಾದ್ಮೇಲೆ ನಮ್ಮವ್ವ ಬಿಡ್ತಾರೆ, ಅವ್ರ ಮೊಮ್ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಶಾಪಿಗೆ ಕರ್ಕೊಂಡು ಹೋದರು.
ಸೊ ಅವರಿಬ್ಬರು ಮೊಮ್ಮಕ್ಕಳಿದ್ದಾರೆ, ಆಮೇಲೆ ಒಂದು ಗಂಡು ಮೊಮ್ಮಗ. ಸೊ ಇವಾಗ ರೀಸೆಂಟಾಗಿ ಅವ್ರು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮೊಮ್ಮಕ್ಕಳಿಗೆ ಎರಡು ಜೊತೆ ಬಟ್ಟೆನ ತಗೊಂಡ್ಬಿಟ್ರು. ಸೊ ಅವನ್ನೆಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮತ್ತು ಇನ್ನು ಬಟ್ಟೆ ತೊಗೊಂಡಿದ್ದಾರೆ. ಅವ್ರಿಗೆ ಸ್ಲೀಪರ್ ತೊಗೋಬೇಕಂತ ಹೇಳ್ಬಿಟ್ಟು ಸ್ಲೀಪರ್ ಅಂಗಡಿ ಹೋದ್ವಿ. ಸೊ ಇಲ್ಲೂ ಸೆಲೆಕ್ಷನ್ ನಮ್ಮ ಅವ್ವನಿಗೆ ಯಾವುದು ಇಷ್ಟನೇ ಆಗ್ತಿಲ್ಲ. ಅವರು ಹಳೆ ಕಾಲ ಅದೇ ಥರ ನೋಡ್ತಿದ್ದಾರೆ. ಇವಾಗ ರೀಸೆಂಟಾಗಿರೋದು ಇವೆಲ್ಲ ಕಲರ್ ಡಿಸೈನ್ ನಮ್ಮ ಅವ್ವನಿಗೆ ಇಷ್ಟನೇ ಆಗಲಿಲ್ಲ. ಸೊ ಫೈನಲಾಗಿ ಯಾವುದೋ ಒಂದು ಶೂನ ಅಂತ ಹೇಳ್ಬಿಟ್ಟು ಶೂ ಸೆಲೆಕ್ಷನ್ ಮಾಡಿಕೊಂಡ್ರು. ಅದು ಇಷ್ಟ ಆಗಲಿಲ್ಲ. ಫೈನಲಾಗಿ ಯಾವುದೋ ಡಿಸೈನ್ ಇರೋದೊಂದು ತೊಗೊಂಡ್ರು. ಚಪ್ಪಲ್ ಅದಕ್ಕೆ ಬರೋದು ನಿಕ್ಲಾಗ ಬರೋಂಗಿಲ್ಲ. ಗೈಸ್ ಎಲ್ಲ ಮುಗಿಸ್ಕೊಂಡು ಈಗ ಫೈನಲಾಗಿ ಬಂದಿರೋದು ಸಾರಿ ಶಾಪಿಗೆ. ಸೊ ಅಲ್ಲಿ ಸೆಲೆಕ್ಷನ್ ಅಂತೂ ನೋಡಿಬಿಟ್ಟಿದ್ದೀರಾ. ಸೊ ನಾನು ಮುಂಚೆ ಸಾರಿ ತೊಗೊಂಬಂದಿದ್ದೆ, ಅದು ಇಷ್ಟ ಆಗಲ್ಲ ಅಂತ ನನಗೂ ಗೊತ್ತಿತ್ತು, ಎಲ್ಲೋ ಒಂದು ಕಡೆ ಡೌಟ್ ಇತ್ತು. ಬಟ್ ಅವ್ರಿಗೆ ಇಷ್ಟನೇ ಆಗಲಿಲ್ಲ. ಸೊ ಇರಲಿ ಪರವಾಗಿಲ್ಲ ಅಂತ ಅವ್ರು ಹೇಗೆ ಎಂಥದ್ದು ಬೇಕೋ ಅಂತ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಶಾಪಿಗೆ ಕರ್ಕೊಂಡು ಹೋದೆ. ಅಷ್ಟರಲ್ಲಿ ಅಕ್ಕದು ಬಂದಿದ್ದರು. ಸೊ ಎಲ್ಲರೂ ಸೇರಿಕೊಂಡು ಸೆಲೆಕ್ಷನ್ ಸ್ಟಾರ್ಟ್ ಮಾಡಿದರು. ಗೈಸ್ 1 ಅವರ್ ಮೇಲೆ ಆಗೈತೆ ಅನಿಸುತ್ತೆ ಸೆಲೆಕ್ಷನ್ ಮಾಡೋಕ್ಕೆ. ಸೊ ಹೆಂಗೋ ಅದು ತೆಗಿ ಇದು ತೆಗಿ ಅಂತ ಪಾಪ ಪೇಷನ್ಸಿಂದ ತೋರಿಸಿರೋದು ಅಣ್ಣ ಒಂಥರ ಗ್ರೇಟು ಅನ್ಕೊತೀನಿ. ಅಷ್ಟು ಸ್ಯಾರಿ ತೆಗೆದ್ರು. ಕೇಳ್ತೀರಾ ಇಷ್ಟು ಜನ ಸೇರ್ಕೊಂಡು ಹೆಂಗೋ ಒಂದು ಫೈನಲಾಗಿ ಸ್ಯಾರಿ ತೆಗೆದ್ರು. ಇದೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ಇವ್ರು ಹೇಳ್ತಾರೆ ನೋಡಿ ಆ ಅಣ್ಣನಿಗೆ, ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಮಾರ್ಕೆಟಿಂದ ದೇವಸ್ಥಾನ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ಇವತ್ತಿನ ಡೇ ಇಷ್ಟೇ ಆಗಿತ್ತು. ಸೊ ನೆಕ್ಸ್ಟ್ ಅಂದರೆ ನಾಳೆ ಬೆಳಗ್ಗೆ ಅವರು ಬೇಗ ಹೊರಡಬೇಕು. ಸೊ ಹಾಗಾಗಿ ಆಲ್ರೆಡಿ ಟೈಮ್ 5:30 6 ಗಂಟೆ ಆಗಕ್ಕೆ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಅವ್ರು ನಾಳೆ ಹೊರಡೋ ತಯಾರಿ ಮಾಡಬೇಕು. ಸೊ ಇವತ್ತಿನ ಡೇ ಇಷ್ಟ ಆಗಿತ್ತು. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು, ಬಾಯ್ ಬಾಯ್.